ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಫ್ರೆಂಡ್ ಸೀಮಂತದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಎಲ್ಲರಿಗೂ ಸಾರಿ ಕೇಳ್ತೀನಿ, ಯಾಕೆಂದರೆ ನಮ್ಮ ಸ್ಕೂಲ್ ಆ್ಯನ್ಯುವಲ್ ಡೇ ಇತ್ತು, ಅದರಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಅದಕ್ಕೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಲೇಟಾಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಸೀಮಂತ ಇದ್ದಿದ್ದು 11th January ಸಂಡೇ. ಸೊ ಸಿಂಪಲ್ಲಾಗಿ ಮನೇಲೆ ಸೀಮಂತ ಮಾಡಿದ್ದಿದ್ದು. ಸೊ ಸಿಂಪಲ್ ಅಂತಾನೆ ಅಂದ್ಕೊಂಡ್ವಿ, ಬಟ್ ಸಿಂಪಲ್ ಆಗಿರಲಿಲ್ಲ. ನೀವೇ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇದೆ. ಗ್ರ್ಯಾಂಡಾಗೆ ಮಾಡಿದ್ದೀವಿ ಅಂತಾನೆ ಅನಿಸ್ತಾ ಇದೆ. ಸೊ ನೀವೇ ನೋಡ್ಬೋದು ನನ್ನ ಫ್ರೆಂಡ್ ಎಷ್ಟು ಖುಷಿಯಾಗಿದ್ದಾರೆ ಅಂತ. ನನ್ನ ಫ್ರೆಂಡ್ ಮನೆ ಕಡೆ ಹೇಗೆ ಅಂತ ಅಂದರೆ, ಫಸ್ಟ್ ಬೇಬಿಗೆ ಅಷ್ಟೇ ಅವರು ಸೀಮಂತ ಮಾಡ್ತಾರಂತೆ, ಸೆಕೆಂಡ್ ಬೇಬಿಗೆ ಅವರು ಸೀಮಂತ ಮಾಡಲ್ವಂತೆ. ಬಟ್ ನಮ್ಮೆಲ್ಲರಿಗೂ ಆಸೆ ಇತ್ತು ನನ್ನ ಫ್ರೆಂಡ್ ಸೀಮಂತಕ್ಕೆ ನಾವು ಅಟೆಂಡ್ ಆಗಬೇಕು. ಸೊ ಹೇಗೆ ಅವರು ಸೀಮಂತ ಮಾಡ್ತಾರೆ ಅಂತ ನೋಡಬೇಕು ಅಂತ ಆಸೆ ಇತ್ತು. ಅದಕ್ಕೋಸ್ಕರ ನಮ್ಮೆಲ್ಲರ ಆಸೆಗೋಸ್ಕರ ಅವರು ಸೆಕೆಂಡ್ ಸೀಮಂತ ಮಾಡಿದ್ದು. ಸೊ ಅವತ್ತಿನ ದಿನ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಸೊ ನಾನು ಯೂಶಲಿ ಯಾವ ಫಂಕ್ಷನ್ಸ್ಗೂ ಜಾಸ್ತಿ ಅಟೆಂಡ್ ಆಗಲ್ಲ, ಬಟ್ ನನ್ನ ಕ್ಲೋಸ್ ಫ್ರೆಂಡ್ ಅಲ್ವಾ, ಸೀಮಂತಕ್ಕೆ ನಾನು ಹೋಗಲೇಬೇಕು ಅಂತ ಅಟೆಂಡ್ ಮಾಡಿದ್ದೀನಿ. ಸೊ ಈಗ ನಾನು ನನ್ನ ಫ್ರೆಂಡ್ಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಏನೇನು ಶಾಸ್ತ್ರಗಳಿತ್ತು ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಇವಳು ಪುನರ್ವಿ, ನನ್ನ ಫ್ರೆಂಡ್ ಅವ್ರ ಮಗಳು. ಇವಾಗ ಪುನರ್ವಿ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾಳೆ. ಸೊ ಪುನರ್ವಿ ಅಂತೂ ಫುಲ್ಲು ಖುಷಿ ಆಗಿಬಿಟ್ಟಿದ್ಲು. ಇವತ್ತು ನಮ್ಮ ಅಮ್ಮಂಗೆ ಏನು ಮಾಡ್ತಾ ಇದ್ದಾರೆ, ಯಾಕೆ ಇವರೆಲ್ಲ ಬಂದಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ಲು. ಸೊ ಪುನರ್ವಿ ಕೂಡ ತುಂಬಾ ಎಂಜಾಯ್ ಮಾಡಿದ್ದಾಳೆ. ನಾನು ಪುನರ್ವಿ ಕೂಡ ಸೇರಿ ಒಂದು ರೀಲ್ಸ್ ಮಾಡಿದ್ದೀವಿ. ಸೊ ಅದನ್ನು ನೀವು ಶಾರ್ಟ್ಸಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ಇವಾಗ ನಾನು ಬ್ಯಾಂಗಲ್ ಹಾಕೋದನ್ನ ಮರ್ತೋಗ್ಬಿಟ್ಟಿದ್ದೆ. ಇವಾಗ ನನ್ನ ಫ್ರೆಂಡ್ಗೆ ನಾನು ಬ್ಯಾಂಗಲ್ ಹಾಕ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಫ್ರೆಂಡ್ಸ್, ನಾನು ಪುನರ್ವಿಗೆ ಹೇಳಿದ್ದೆ ನಾನು ಏನು ಬೆಳಗ್ಗೆ ತಿಂದಿಲ್ಲ ಅಂತ. ಅದಕ್ಕೆ ನಿಮಗೆ ಚಾಕ್ಲೇಟ್ ಬೇಕಾ, ಏನು ಬೇಕು ಹೇಳಿ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ಲು. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಮಕ್ಕಳು ಖುಷಿ ಆಗುತ್ತಲ್ವ, ಅದೇ ರೀತಿ ಪುನರ್ವಿಗೂ ಕೂಡ ಖುಷಿಯಾಗಿತ್ತು. ಸೊ ನನ್ನ ಫ್ರೆಂಡ್ ಏನು ಜಾಸ್ತಿ ಜನನ ಇನ್ವೈಟ್ ಮಾಡಿರಲಿಲ್ಲ, ಬರೀ ಸ್ವಲ್ಪ ಜನನ ಅಷ್ಟೇ ಇನ್ವೈಟ್ ಮಾಡಿದ್ದಿದ್ದು. ಫಸ್ಟ್ ಟೈಮ್ ಫ್ರೆಂಡ್ಸ್ ಸೀಮಂತಕ್ಕೆ ಅಟೆಂಡ್ ಮಾಡ್ತಾ ಇರೋದ್ರಿಂದ ನಾನು ಸ್ಯಾರಿ ವೇರ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು ಈ ಸ್ಯಾರಿಲಿ ನನ್ನ ಫ್ರೆಂಡ್ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ಅಂತ. ನಾನು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ನನ್ನ ನಿಧಾನಕ್ಕೆ ಬಳೆ ಆಗ್ತಾ ಇದ್ದೆ ನನ್ನ ಫ್ರೆಂಡ್ಗೆ. ಸೊ ಫಂಕ್ಷನ್ ಅಟೆಂಡ್ ಮಾಡಾದ್ಮೇಲೆ ಫೋಟೋ ತೊಗೊಂಡಿಲ್ಲ ಅಂದರೆ ಏನು ಚೆನ್ನಾಗಿರುತ್ತಲ್ವ. ಇವಾಗ ನಾನು ನನ್ನ ಫ್ರೆಂಡು ಫೋಟೋ ತೊಗೊಂಡ್ವಿ. ಸೊ ಇವಾಗ ನಾವೆಲ್ಲರೂ ಸೇರಿಕೊಂಡು ನಮ್ಮ ಫ್ರೆಂಡ್ಗೆ ಆರತಿ ಮಾಡ್ತಾ ಇದ್ದೀವಿ. ಆರತಿ ಮಾಡೋ ಟೈಮಲ್ಲಿ ನಾನು ಕಾಣಿಸ್ತಾ ಇರಲಿಲ್ಲ, ಅದಕ್ಕೆ ನನ್ನ ಫ್ರೆಂಡು ಈ ಕಡೆ ಬಾ ವಿಡಿಯೋದಲ್ಲಿ ಕಾಣಿಸ್ಕೊಳ್ತೀಯಾ ಅಂತ ಹೇಳ್ಕೊಳ್ತಾ ಇದ್ರು. ಸೊ ನಮ್ಮ ಫ್ರೆಂಡ್ ಮನೆ ಸೈಡ್ ಹೇಗೆ ಅಂತ ಅಂದರೆ, ಆರತಿ ಮಾಡೋವರೆಗೂ ಆ ಜಾಗ ಬಿಟ್ಟು ಅವರು ಎದಳಬಾರ್ದಂತೆ. ಸೊ ಅದಕ್ಕೆ ಆರತಿನ ಬೇಗನೆ ಮಾಡಿದ್ವಿ. ಸೊ ಈಗ ನಾವೆಲ್ಲರೂ ಸೇರಿಕೊಂಡು ನಮ್ಮ ಫ್ರೆಂಡ್ಗೆ ಆರತಿನ ಮಾಡಿದ್ವಿ. ಸೊ ಇವಾಗ ಒಂದು ಟ್ರೆಂಡಿಂಗಲ್ಲಿ ಇವಾಗ ಕ್ಯಾಸ್ಟ್ ಯುವರ್ ವೋಟ್ ಬಾಯ್ ಆರ್ ಗರ್ಲ್ ಅಂತ ಮಾಡ್ತಾರೆ. ಸೊ ಇವಾಗ ನಾನು ಅನಿಬಿ ಕಾನ್ಸೆಪ್ಟಲ್ಲಿ ನಾನು ಪೇಂಟಿಂಗ್ನ ಮಾಡಿದ್ದೆ. ಈಗ ನನ್ನ ಫ್ರೆಂಡು ಮತ್ತು ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ ಇಬ್ಬರೂ ಸೇರಿ ಇವಾಗ ಬಾಯ ಗರ್ಲ ಅಂತ ವೋಟ್ ಹಾಕ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು ನನ್ನ ಫ್ರೆಂಡು ಬ್ಲೂ ಕಲರ್ನ ಹಾಕಿದ್ದಾರೆ. ಸೊ ಅಣ್ಣ ಬಂದು ಬ್ಲೂ ಕಲರ್ ಹಾಕ್ತಾ ಇದ್ದಾರೆ. ಸೊ ದಟ್ ಮೀನ್ಸ್ ಸೊ ಈಗ ನೀವೇ ನೋಡ್ಬೋದು ನಮ್ಮ ಪುಟಾಣಿ ಕೂಡ ವೋಟ್ ಹಾಕ್ತಾ ಇದ್ದಾಳೆ. ಸೊ ಅವಳು ಯಾವ ಕಲರ್ಗೆ ವೋಟ್ ಹಾಕ್ತಿದ್ದಾಳೆ ಅಂದರೆ ಬ್ಲೂ ಕಲರ್, ಅಂದರೆ ಅವಳಿಗೆ ತಮ್ಮ ಪಾಪು ಬೇಕಂತೆ. ಸೊ ವೋಟ್ ಹಾಕ್ಬೇಕಾದ್ರೆ ಪುನರ್ವಿಗಂತೂ ಫುಲ್ಲು ಖುಷಿ. ಸೊ ಈಗ ನನ್ನ ಫ್ರೆಂಡ್ ಅವ್ರ ಅಮ್ಮ ಕೂಡ ಬಾಯ್ ಬೇಬಿಗೆ ವೋಟ್ ಹಾಕ್ತಾ ಇದ್ದಾರೆ. ಸೀಮಂತದಲ್ಲಿ ನಾವು ಈ ರೀತಿ ವೋಟಿಂಗ್ ಮಾಡಿಸ್ತಿದ್ವಲ್ಲ, ಆಂಟಿ ಅಂತೂ ತುಂಬಾ ಖುಷಿ ಆಗಿಬಿಟ್ಟಿದ್ರು. ಈಗ ನನ್ನ ಫ್ರೆಂಡ್ ಅವ್ರ ಬ್ರದರು ಇವಾಗ ಅವರು ಪಿಂಕ್ ಕಲರ್ ಹಾಕ್ತಾ ಇದ್ದಾರೆ. ದಟ್ ಮೀನ್ಸ್ ಅವರು ಗರ್ಲ್ ಬೇಬಿಗೆ ವೋಟ್ ಮಾಡ್ತಾ ಇದ್ದಾರೆ. ಸೀಮಂತದಲ್ಲಿ ನೀವು ಕೂಡ ಇದೇ ರೀತಿ ಪ್ಲ್ಯಾನ್ ಮಾಡ್ಬೋದು. ಎಲ್ಲರೂ ತುಂಬಾ ಖುಷಿ ಆಗ್ತಾರೆ ಮತ್ತು ಅವರು ಕೂಡ ಎಂಜಾಯ್ ಮಾಡ್ತಾರೆ. ಸೊ ಈಗ ನಾನು ಕೂಡ ಬಾಯ್ ಬೇಬಿಗೆ ವೋಟ್ ಮಾಡ್ತಾ ಇದ್ದೀನಿ. ಸೊ ನೀವೇ ನೋಡ್ಬೋದು ಇನ್ನೂ ತುಂಬ ಜನ ವೋಟಿಂಗ್ ಮಾಡಿದ್ದಾರೆ, ಬಟ್ ನಾನು ವಿಡಿಯೋ ಮಾಡಿರಲಿಲ್ಲ. ಸೊ ವೋಟಿಂಗ್ ಎಲ್ಲ ಆದಮೇಲೆ ಆಂಟಿ ತುಂಬಾ ಚೆನ್ನಾಗಿ ಅಡುಗೆ ಮಾಡಿದರು, ಬಟ್ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಹಾಕ್ಸ್ಕೊಂಡಿದ್ದೆ. ಇನ್ನೂ ಆಂಟಿ ಅನ್ನ, ರಸಮ್ಮು, ಪಲಾವು ಮತ್ತು ಇನ್ನೂ ಬೇರೆ ಬೇರೆ ಅಡುಗೆಗಳೆಲ್ಲ ಮಾಡಿದರು, ಬಟ್ ನಾನು ಹಾಕ್ಸ್ಕೊಂಡಿರಲಿಲ್ಲ. ಸೊ ಆಂಟಿ ಅಡುಗೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿತ್ತು. ಸೀಮಂತದಲ್ಲಿ ಕೆಲವೊಂದು ಫೋಟೋಸ್ ತೊಗೊಂಡಿರೋದನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ನನ್ನ ಫ್ರೆಂಡ್ ಸೀಮಂತದ ವ್ಲಾಗು. ಸೊ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಸೊ ಇಷ್ಟ ಆಗಿತ್ತು ಸೀಮಂತದ ವ್ಲಾಗು, ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.